ಸೂಗೂರು ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಕೆಲಸವೇ ಇಲ್ಲ. ಒಂದು ವರ್ಷ ಆಯ್ತ್ರಿ, ಮತ್ತೆ ನಮ್ಗೆ ಹೋದ ವರ್ಷ ಅಂದ್ರೆ ಕೆಲಸ ಕೊಟ್ಟಿಲ್ಲ, ವರ್ಷ ಮಾಡಕತ್ತೀವಿ, ಹಿಂಗೆ ಮಾಡಕತ್ತಾರೆ. ಸಲಿಕೆ ಬುಟ್ಟಿ ಹಿಡಿದು ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ. ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ರೆ ಜಿಲ್ಲಾ ಮಟ್ಟದ ಹೋರಾಟದ ಎಚ್ಚರಿಕೆ. ಸಲಿಕೆ ಬುಟ್ಟಿ ಹಿಡಿದು ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟಿಸುತ್ತಿರೋದು. ನಮ್ಗೆ ಕೆಲ್ಸ ಕೊಡಿ ಸ್ವಾಮಿ ಅಂತ ಮನವಿ ಮಾಡ್ತಿರೋ ಗ್ರಾಮಸ್ಥರು. ಇದೆಲ್ಲ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಸೂಗೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ. ಎರಡು ತಿಂಗಳಾಯ್ತ್ರಿ, ಕೆಲಸ ಕೊಟ್ಟು ಪಗಾರನ ಹಾಕಿಲ್ಲ, ಜೀರ ಮಾಡ್ಯಾರ. ಅದನ್ನ 1 ತಿಂಗಳು 7 ದಿನ ಕೆಲಸ ಕೊಟ್ರಿ ಇಷ್ಟೇ. ನಮಗೆ 100 ದಿನ ಕೆಲಸ ಬೇಕ್ರಿ. ಅವ್ರಿಗೆ ಏನ್ ಮಾತಾಡಕ್ ಬಂದೇ ಇಲ್ಲ ನೋಡ್ರಿ, ಅವ್ರು ಮುಚ್ಚಿ ಹೋಗ್ಯಾರ್ರಿ ಬಾಗ್ಲಿ. ಈಗ 1 ವರ್ಷ ಆಯ್ತ್ರಿ, ಮತ್ತೆ ನಮ್ಗೆ ಹೋದ ವರ್ಷ ಅಂದ್ರೆ ಕೆಲಸ ಕೊಟ್ಟಿಲ್ಲ, ವರ್ಷ ಮಾಡಕತ್ತೀವಿ, ಹಿಂಗ್ ಮಾಡಕತ್ತಾರ. ಹಾಕಿಲ್ರಿ, 3 ವಾರ ಕೆಲಸ ಮಾಡಿವ್ರಿ, ಪೇಮೆಂಟ್ ಹಾಕಿಲ್ಲ ನಮ್ಗ. ತಿಂಗಳದಾಗ 1 ಸಲ ಕೆಲಸ ಕೊಟ್ಟಾರ ನೋಡ್ರಿ. ತಿಂಗಳು ಒಂದೇ ಸಲ ಕೊಟ್ಟಾರ ಅಂದ್ರೆ 7 ದಿವಸ ರೀ. ಮತ್ತೆ ಕೆಲಸ ಕೊಟ್ಟಿಲ್ರಿ. ಈಗ ಪಿಡಿಯವ್ರು ಏನಂತಾರಂತಾನೆ ಅವ್ರು ಕೇಳ್ಬೇಕಂತ ಬಂದಿವ್ರಿ, ಅವ್ರು ಇಲ್ಲ ರೀ, ಬಾಗ್ಲಿ ಮುಚ್ಚಾರ. ಆನ್ಗೋಯಿಂಗ್ ಎಲ್ಲಿ ಕಳಿಸಿದ್ರೆ ಲೆಟರ್ ಕಳಿಸ್, ನನಗೆ ವಾಟ್ಸಪ್ ಕಳಿಸ್ ಇಮಿಡಿಯೇಟ್ಲಿ. ಆನ್ಗೋಯಿಂಗ್ ಲೆಟರ್ ನಾನು ವಾಟ್ಸಪ್ ಕಳಿಸ್, ನಾನು ಜೆಟ್ಗೆ ಆನ್ಗೋಯಿಂಗ್ ಮಾಡಿಸ್ಕೊಡ್ತೀನಿ. ನಾಳೆ ಏನಾದ್ರು ಶಾಪ್ ಕಳಿಸ್ ನನಗೆ ಆನ್ಗೋಯಿಂಗ್ ಲೆಟರ್. ಸರ್ಕಾರ ದುಡಿಯುವ ಕೈಗಳಿಗೆ ತಾವಿದ್ದ ಊರಿನಲ್ಲಿಯೇ ಕೆಲಸ ಸಿಗ್ಲಿ ಅಂತ ಮಹತ್ವಾಕಾಂಕ್ಷಿ ನರೇಗಾ ಯೋಜನೆ ಜಾರಿಗೆ ತಂದಿದೆ. ಗುಳೆ ಹೋಗೋದನ್ನ ತಪ್ಪಿಸಲು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲಸ ಸೌಲಭ್ಯ ನೀಡುವ ಸದುದ್ದೇಶ ಹೊಂದಿದೆ. ಆದ್ರೆ ಇದೀಗ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಸೂಗೂರು ಗ್ರಾಮ ಪಂಚಾಯಿತಿಯಲ್ಲಿ ಈ ಉದ್ದೇಶವನ್ನೇ ಅಧಿಕಾರಿಗಳು ಅದ್ಯಾಕೋ ಮರೆತಂತೆ ಕಾಣ್ತಿದೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಯಾಕಂದ್ರೆ ಇಲ್ಲಿನ ಅಧಿಕಾರಿಗಳು 1 ತಿಂಗಳಿಗೆ ಕೇವಲ 1 ವಾರವಷ್ಟೇ ಕೆಲಸ ನೀಡುವ ಮನಸ್ಥಿತಿಯಲ್ಲಿದ್ದಾರೆ. ಹಲವು ಬಾರಿ ಮನವಿ ಮಾಡಿದ್ರೂ ಉದ್ಯೋಗ ಖಾತ್ರಿ ಕೆಲಸ ನೀಡ್ತಿಲ್ವಂತೆ. 3 ತಿಂಗಳ ಕೆಲಸ ಕೊಡಂಗಾದ್ರೆ 100 ದಿನ, ಇವ್ರು ಕೊಡೋದು ತಿಂಗಳದಾಗ 7 ದಿನ ಕೊಡ್ತಾರೆ. ಮತ್ತೆ 3 ತಿಂಗಳಿಗೆ 7 ದಿನ ಅಂದ್ರೆ 21 ಆದ ಅಷ್ಟೇ ಅದು ಕೆಲಸ ಕೊಡ್ತಾರೆ, 21 ದಿನ ನಮ್ಗ. ಹಂಗಾಗಿ 2ನೇ ತಿಂಗಳದಾಗ NMR ತೆಗಿಸಿನ್ರಿ, ಎಲ್ಲ ಲೇಬರ್ನ ಹಚ್ಚಿನ್ರಿ. BFT ಬಂದು ಫೋಟೋ ಹೊಡ್ಕೊಂಡು ಎಲ್ಲ ಹೋಗ್ಯಾರ್ರಿ. ಸೇವ್ ಮಾಡಕ್ ಹೋದ್ರ ಜೈ ಸರ್ MB ನಂಬರ್ ಹೇಳಕ್ಕ ಫೋನ್ ಸ್ವಿಚ್ ಆಫ್ ಮಾಡ್ತಾರ್ರಿ. ಹಂಗಾದ್ರೆ ಅದು 0 ಇದ್ರಿ, ಅದು ಪೇಮೆಂಟ್ ಹಾಕಿ ಕೊಡ್ಬೇಕ್ರಿ ನಮ್ಗ. ಮತ್ತೆ ಈಗ 100 ದಿನ ಕಂಟಿನ್ಯೂ ಕೊಡ್ಬೇಕ್ರಿ. 7 ದಿನ ಈ ಕೊಟ್ಟಾರಲ್ರಿ, ಒಂದು 15 ದಿನ ಗ್ಯಾಪ್ ಮಾಡ್ತಾರ. ಜೈಗೆ ಫೋನ್ ಮಾಡಿದ್ರೆ ಯಾರಪ್ಪ ಲೇಬರ್ ಎಲ್ಲಿ ಹೆಚ್ಚಿದಿ ಏನಂತ ಕೇಳ್ತಾರ್ರಿ. ಸೈಟಿಗೆ ಬಂದ್ ನೋಡಂದ್ರ ಅದನ್ನ ನೋಡವಲ್ರಿ. ವರ್ಷದಾಗ ಅದೇ 21 ದಿನ ಕೊಡ್ತಾರ ನೋಡ್ರಿ. 1 ತಿಂಗಳದಾಗ ನೋಡ್ರಿ 1 NMR ಇರ್ತದ ನೋಡ್ರಿ. 1 ತಿಂಗಳದಾಗ 1 NMR ಅಂದ್ರೆ 7 ದಿನ ಕೆಲಸ ಬರ್ತದಲ್ರಿ. 7 ದಿನ 1 ತಿಂಗಳ ಮುಗಿತಿ. ನೆಕ್ಸ್ಟ್ ನಮ್ಗೇನ್ರಿ 90 ದಿನ ಕೆಲಸ ಕೊಡ್ಬೇಕು. ಅವ್ರು ಕೆಲಸ ಅದು ಏನು 0 ಆದದು ಯಾರು ರೆಸ್ಪಾನ್ಸ್ ಕೊಡಂತಾರೆ, ಅದು ಯಾರು ಹೊಣೆ ಅಂತಾರೆ ಹೇಳ್ಬೇಕ್ರಿ ನಮ್ಗೆ ಬಂದು. ಮತ್ತೆ ಕಂಪ್ಯೂಟರ್ ಆಪರೇಟರ್ಗಳು ಏನ್ರಿ, ಇಲ್ಲಿ ನಾವು ಬಂದು 69 ನಂಬರ್ ತುಂಬಿ ಕೊಟ್ಟು ಹೋಗಿರ್ತವಲ್ರಿ, 15 ದಿನಕ್ಕೆ ಸೇವ್ ಮಾಡ್ತಾರ್ರಿ. ಡಿಮ್ಯಾಂಡ್ ಮಾಡ್ತಾರ್ರಿ. ಹಿಂಗ ನೋಡ್ರಿ ಅಮೌಂಟ್ ಅದು ಕೇಳ್ತಿರ್ತಾರ್ರಿ. ಇಲ್ಲಿ ನೋಡಿ ನಾನು ಭಾಳ ಬಂದು ಮೊದಲೇ ಬೆಳೆಗಳಿಗೆ ಸರಿಯಾಗಿ ನೀರು ಸಿಗದೆ ಬೆಳೆ ಒಣಗ್ತಿವೆ. ಇದೀಗ ನಮಗೆ ಉದ್ಯೋಗ ಖಾತ್ರಿ ಕೆಲಸವನ್ನು ಕೊಡದೆ ಅಧಿಕಾರಿಗಳು ನಿದ್ದೆಗೆ ಜಾರಿದ್ದಾರೆ ಅಂತಿದ್ದಾರೆ ಕೂಲಿ ಕಾರ್ಮಿಕರು. ಈಗಾಗಲೇ ಸುರಪುರದ ಹಲವು ಸಾಮಾಜಿಕ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದ್ದಾರಂತೆ. ಸೂಗೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ರೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತರೋದಾಗಿ ಭರವಸೆ ನೀಡಿದ್ದಾರಂತೆ. ಈಗ ಮೊನ್ನೆ ಸೂಗೂರು ಗ್ರಾಮ ಪಂಚಾಯತ್ ಒಂದು 15ರಿಂದ 20 ಜನ ನಮ್ಮ ಒಂದು ಕೂಲಿ ಕಾರ್ಮಿಕರು ಬಂದು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಕೊಡ್ಲಿಕ್ಕೆ ಕೇಳಿದ್ದಾರೆ. ಫಾರ್ಮ್ ನಂಬರ್ 6 ಕೊಟ್ಟಿದ್ದಾರೆ. ಈಗಾಗಲೇ ಅವರಿಗೆ ನಾನು PDO ಜೊತೆ ಮಾತಾಡಿ ಕಾಮಗಾರಿಗಳನ್ನು ಇವತ್ತು ಅನುಮತಿ ಮಾಡೋಕೆ ಕಳಿಸಿ 2 ದಿನದೊಳಗಾಗಿ ಅವರಿಗೆ ಕೆಲಸ ಕೊಡಲಿಕ್ಕೆ ಕಡ್ಡಾಯ ನಿರ್ದೇಶನ ನೀಡಿದ್ದೀನಿ. 2 ದಿನದೊಳಗೆ ಕೆಲಸ ಕೊಡಿದ್ರೆ ಅವ್ರ ಮೇಲೆ ಶಿಸ್ತು ಕ್ರಮ ಕೂಡ ನಾವು ಕೈಗೊಳ್ತೀವಿ. ಆ ಇಂಜಿನಿಯರು ಮತ್ತು ನಮ್ಮ ತಾಂತ್ರಿಕ ಸಂಯೋಜಕರು ಇರ್ತಾರೆ, ಅವ್ರನ್ನ ಕಳಿಸಿ ಪರಿಶೀಲನೆ ಮಾಡಿ ಅದು ಏನು ಕೆಲಸ ಮಾಡಿದ್ರೆ ಅವರಿಗೆ ನ್ಯಾಯ ಕೊಡಿಸಬೇಕು. ನಮ್ಮ ಊರಿನ ಪಂಚಾಯಿತಿ ನಮ್ಮ ಅಧಿಕಾರಿಗಳ ಸಮಸ್ಯೆಗೆ ಸ್ಪಂದಿಸುತ್ತಾರೆ ಅನ್ನೋ ಭರವಸೆಯಲ್ಲಿ ನಾವಿದ್ದೇವೆ ಅಂತ ಗ್ರಾಮಸ್ಥರು ಸದ್ಯ ಸುಮ್ಮನಾಗಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಸಮಸ್ಯೆ ಬೆಳಕಿಗೆ ಬರುವ ಮುನ್ನವೇ ಸೂಪರ್ ಪಂಚಾಯತ್ ಅಧಿಕಾರಿಗಳು ದುಡಿಯುವ ಕೈಗಳಿಗೆ ಕೆಲಸ ನೀಡಿ ನೆರವಾಗಬೇಕಿದೆ.
ನ್ಯೂಸ್ 24 ಭಾರತ್ ಯಾದಗಿರಿ.